ಅದು ದೊಡ್ಡಪ್ಪನಿಗೆ ಹೀಗಾಗಿದೆಯಲ್ಲ, ಅದಕ್ಕೆ ಬಂದಿರ್ಬೇಕು. ಇಷ್ಟು ಬೇಗ ಇಲ್ಲಿಗೆ ಹೇಗ್ ಬಂದೆ ನೀನು? ಫ್ರೆಂಡು ಗಾಡಿಲಿ ಕರ್ಕೊಂಡ್ ಬಂದ್ ಬಿಟ್ಲಮ್ಮ. ನರ್ಸ್, ಓಟಿಗೆ ಕರ್ಕೊಂಡ್ ಬನ್ನಿ ಅವ್ರನ್ನ. ಡಾಕ್ಟರ್, ಅಪಾಯ ಏನೂ ಇಲ್ಲ ಅಲ್ವಾ? ಅಪಾಯ ಅಂತ ಏನೂ ಇಲ್ಲಮ್ಮ. ಪಾದಕ್ಕೆ ಗಾಜಿನ ಚೂರು ಚುಚ್ಕೊಂಡಿದೆ. ಚಿಕ್ಕ ಆಪರೇಷನ್ ಮಾಡಬೇಕು. ನಡೆಯೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ. ದಯವಿಟ್ಟು ಸರಿಯಾಗಿ ನೋಡಿ ಡಾಕ್ಟರ್. ಇಷ್ಟು ಚಿಕ್ಕ ಗಾಯಕ್ಕೆ ಅಷ್ಟು ರಕ್ತ ಹೋಗಿದೆ ಅಂದ್ರೆ ಏನರ್ಥ? ನೀವೇನು ಗಾಬರಿ ಪಡಬೇಡಿ ನರ್ಸ್. ಏನು ಆಪರೇಷನ್ ಬನ್ನಿ. ಸಮಾಧಾನವಾಗಿರು. ಮೆಲ್ಗೆ ಮೆಲ್ಗಿರಿ, ಮೆಲ್ಗೆ. ನೀನು ಇಲ್ಲೇನ್ ಮಾಡ್ತಿದ್ಯಾ ರಾಜಿ? ಕೋಚ್ ಸರ್ನು ಇಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಪಾಪ ನೀನ್ ಮಾಡಿದ ಕೆಲ್ಸಕ್ಕೆ ತಲೆಗೆ ತುಂಬಾ ಏಟ್ ಬಿದ್ದು ಶೌರ್ಯ ಸರ್ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ, ಇಲ್ಲಿಗೆ ಬರ್ಬೇಕಿತ್ತಾ? ನಾನು ಬರೋಷ್ಟೊತ್ತಿಗೆ ಆಲ್ರೆಡಿ ಅವ್ರು ಇಲ್ಲೇ ಇದ್ರು. ನೀನು ಅಪ್ಪನ ಇಲ್ಲೇ ಕರ್ಕೊಂಡ್ ಬರ್ಬೇಕಿತ್ತಾ? ನೀವ್ ಇಲ್ಲೇ ಇದ್ದೀರಾ ಅಂತ ನನಗೇನ್ ಗೊತ್ತು? ಆದ್ಯ ರಾಜಿ, ಹಾಸ್ಪಿಟ್ಲಲ್ಲಿ ಏನ್ ನಿಮ್ ಗುಸ್ಗುಸು? ಏನಿಲ್ಲ ದೊಡ್ಡಮ್ಮ, ಏನಿಲ್ಲ. ಇವ್ರು ಸ್ವಲ್ಪ ದಿನ ನಡಿಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಏನಾಗುತ್ತೋ ಏನೋ. ನೀನೇನು ಹೆದರ್ಕೋಬೇಡ ದೊಡ್ಡಮ್ಮ, ದೊಡ್ಡಪ್ಪಂಗೆ ಏನೂ ಆಗಲ್ಲ. ಏನೂ ಆಗಿಲ್ಲ ಅಂತ ನಾವು ಅನ್ಕೊಂಡ್ರೆ ಸರಿ ಹೋಗುತ್ತಾ? ನಾನು ಹೀಗೆ ಭಯ ಪಡ್ತೀನಿ ಅಂತಾನೆ ನನ್ನ ಹತ್ರ ಏನೂ ಹೇಳೋದೇ ಇಲ್ಲ ಅವರು. ಭಗವಂತ. ಇಲ್ಲ ಕಣೋ, ಯಾಕಂದ್ರೆ ಕೇಸರಿ ಬಾತ್ ಬರುತ್ತೆ, ಇವಾಗ ಅದನ್ನ ತಿನ್ಬೇಕು ಅಷ್ಟೇನೆ. ಆಮೇಲೆ ಪದ್ಮ ತಗೊಂಡ್ ಬಂದ್ಯಾ ಅಮ್ಮ? ಪದ್ಮ ಪದ್ಮ ನೋಡ್ತಿದ್ರೇನೆ ಇಷ್ಟು ಅಂದವಾಗಿದೆ ಕಣೆ, ನಿನ್ನ ಹಾಗೇನೆ. ಅದೇ ತಿಂದ್ರೆ ಇನ್ನೆಷ್ಟು ಅಂದವಾಗಿರುತ್ತೋ. ಬಿಟ್ಟು ಒಳಗೋ, ಓದ್ಕೋ 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 ಹೋಗೋ. ಅಷ್ಟ್ರಲ್ಲಿ ನಾನು ಕೈ ನೋಡ್ತೀನಿ, ಇದು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ತಿನ್ನಿ, ತುಂಬಾ ಚೆನ್ನಾಗಿದೆ. ಏನೇ ಪದ್ಮ, ನೀನೊಬ್ಳು ಸತಿ ಸಾವಿತ್ರಿ, ಸತಿ ಸಕ್ಕುಬಾಯಿ, ಸತಿ ಅನುಸೂಯ ಆ ಸ್ಥಾನ ಕಣೆ ನಿಂದು. ಗಂಡ ಹೀಗೆ ಕೇಳ್ತಿದ್ದ ಹಾಗೇನೆ ಹಾಗೇ ತಂದ್ಕೊಡ್ತೀಯ. ಅಬ್ಬಬ್ಬಬ್ಬಾ, ಇದನ್ನ ಕಣ್ಣಿನಿಂದನೇ ತಿನ್ಬೇಕನ್ನಿಸ್ತಿದೆ ಕಣೆ. ಬಾಯಿ ಇರುವಾಗ ಕಣ್ಣಿ ಹಾಕ್ರಿ. ಅಬ್ಬ, ನೀನ್ ಬೇರೆ. ತಿನ್ರಿ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನುಂಗುದ್ಮೇಲೆ ಹೊಟ್ಟೆ ನೋವು. ಬಿಟ್ಟು ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನುಂಗುದ್ಮೇಲೆ ಹೊಟ್ಟೆ ನೋವು. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಏಯ್, ನಿನಗೆ ಓದ್ಕೊಳ್ಳೋದಕ್ಕೆ ಬೇರೆ ಪದ್ಯ ಸಿಗ್ಲಿಲ್ವೇನೋ? ನಮ್ ಟೀಚರು ಇದನ್ನೇ ಓದ್ಕೊಳಕ್ ಹೇಳಿದ್ರು. ಇದನ್ನ ಓದ್ಕೊಂಡು ನಾಳೆ ಹೇಳ್ತೀನಿ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನುಂಗುದ್ಮೇಲೆ ಹೊಟ್ಟೆ ನೋವು. ನೀವು ತಿನ್ರಿ. ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು. ಉಪ್ಪು 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 ತಿಂದವ್ರು ನೀರ್ ಕುಡಿಲೇಬೇಕು. ಏಯ್, ಉಪ್ಪಿನ ನಿನ್ ಪದ್ಯ ಮುಂದಕ್ಕೆ ಹೋಗಲ್ವೇನೋ? ಒಳಗಡೆ ಓದ್ಕೊಳ್ಳೋ, ಓದ್ಕೋ. ಇಲ್ಲ, ನಾನು ಇಲ್ಲೇ ಓದ್ಕೊಂತೀನಿ. ನನ್ಗೆ ಇಲ್ಲೇ ಕುತ್ಕೊಳಕ್ ಇಷ್ಟ. ಉಪ್ಪು ತಿಂದೋ ನೀರ್ ಕುಡಿಲೇಬೇಕು. ನುಂಗುದ್ಮೇಲೆ ಹೊಟ್ಟೆ ನೋವು. ಸ್ವೀಟು ಉಪ್ಪು ತರ ಇರುತ್ತೆ. ಸ್ವೀಟ್ ಅಲ್ಲಿ ಉಪ್ಪು. ಓ ಪದ್ಮ, ಕೇಳ್ತಿದ್ದ ಹಾಗೇನೆ ಕೇಸರಿ ಬಾತ್ ಮಾಡ್ದಾಗ್ಲೇ ಅನ್ಕೊಂಡೆ ಕಣೆ, ಆಟದಲ್ಲಿ ಸೋಲ್ಸ್ದೆ ಅಂತ ಕೇಸರಿಯಲ್ಲಿ ಉಪ್ಪು ಬೆರೆಸಿ ದ್ವೇಷ ತೀರ್ಸ್ಕೊತಾ ಇದ್ದೀಯಾ? ಮಾಡ್ತೀನಿರು ನಿಂಗೆ. ನೀವು ತಿನ್ರಿ. ತಿನ್ನಿ ಅಣ್ಣ. ಪದ್ಮ, ನಾನು ಪ್ರತಿ ಸಲ ಸ್ವೀಟ್ ತಿನ್ನೋಕ್ಕೂ ಮುಂಚೆ ನೀರು ಕುಡಿತೀನಿ ಅಂತ ನಿಂಗೆ ಗೊತ್ತಲ್ವೇನೆ? ಹೋಗಿ ಒಂದ್ ಗ್ಲಾಸ್ ನೀರು ತಗೊಂಬಾ. ತಿನ್ನಿ ಅಣ್ಣ. ತಿಂತೀನಮ್ಮ, ನೀರು ತಂದು ಕುಡಿದು ಆಮೇಲೆ ತಿಂತೀನಿ. ಏನ್ ಅಳಿ ಅಂದ್ರೆ ಏನ್ ಕಷ್ಟಪಟ್ರಿ ಅಂತ ಆಗ್ಲೇ ತಿಂತಾ ಇದ್ದೀರಾ? ಏನೋ ಬಿಡಿ ಅತ್ತಮ್ಮ, ನನ್ನ ಹೆಂಡತಿ ನನ್ನ ಮೇಲೆ ಪ್ರೀತಿಗೆ ಈ ಕೇಸರಿ ಬಾತ್ ಮಾಡಿದಾಳೆ. ರಾಜಲಕ್ಷ್ಮಿಯಲ್ಲಿ
ಇಷ್ಟೊತ್ತು ನಮ್ ಜೊತೆಲಿ ಇದ್ಲು ರೀ. ಇದಕ್ಕಿದ್ದ ಹಾಗೆ ಎಲ್ಲಿ ಹೋದ್ಲು? ಆದ್ಯಾ, ಎಲ್ಲಿಗೆ ಹೋದ್ಲವಳು? ಆ, ಅದು ಮನೆಗೆ ಹೋದ್ಲು. ಮನೆಗ? ಹೌದು, ಮನೆಗೆ ಹೋದ್ಲು. ಅಷ್ಟು ಅರ್ಜೆಂಟಾಗಿ ಮನೆಗೆ ಯಾಕೆ ಹೋದ್ಲು? ಇವ್ರಿಗೆ ಹೀಗಾಗಿದೆ, ಇದನ್ ಬಿಟ್ಟು ಮನೆಗೆ ಹೋಗುವಂತ ಅವಶ್ಯಕತೆ ಏನಿತ್ತು ಅವಳಿಗೆ? ಅಂದ್ರೆ ಡಾಕ್ಟರ್ ದೊಡ್ಡಪ್ಪನ್ಗೆ ಮನೆಯಿಂದ ಆಚೆ ಹೋಗದೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರಲ್ವಾ, ನಾವು ಹೋಗೋದ್ರೊಳಗೆ ಆ ತಯಾರಿ ಎಲ್ಲ ಮಾಡ್ಕೋತೀನಿ ಅಂತ ಹೋದ್ಲು. ನೋಡಿದ್ಯಾ ಜಾನಕಿ, ನನ್ನ ಮಗಳಿಗೆ ನಾನಂದ್ರೆ ಎಷ್ಟು ಪ್ರೀತಿ ಅಂತ. ಗಾಯ ಆಗಿದೆ ಅಂತ ಗೊತ್ತಾದ ಕೂಡ್ಲೆ ಅದು ಹೇಗ್ ಬಂದ್ಲು, ನಮಗಿಂತ ಮುಂಚೆನೆ ಬಂದಿದ್ದಾಳೆ. ಡಾಕ್ಟ್ರು ನಡಿಬಾರದು ಅಂತ ಹೇಳಿದ ತಕ್ಷಣ ನನಗೋಸ್ಕರ ಏರ್ಪಾಡು ಮಾಡಬೇಕು ಅಂತ ಪಾಪ ಮನೆಗೆ ಹೋಗಿದ್ದಾಳೆ. ರಾಜಲಕ್ಷ್ಮಿ, ನನ್ನಿಂದ ದೊಡ್ಡಪ್ಪನ್ಗೆ ಸುಳ್ಳು ಹೇಳಿಸ್ತಿದ್ಯಾ? ನಿನಗೆ ಹೇಗೆ ಅನ್ನಿಸ್ತಿದ್ಯೋ ಏನೋ, ನನಗಂತೂ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ. ಗೊತ್ತಿರೋ ವಿಷಯನೇ ಅಲ್ವೇನ್ರಿ, ನಮ್ ರಾಜಿಗೆ ನೀವು ಅಂದ್ರೆ ಪ್ರಾಣ. ಈಗ ಮನೆಗೆ ಹೋಗ್ತಿದ್ದ ಹಾಗೆ ಮನೇಲಿಲ್ಲ ಅಂದ್ರೆ ಈಗ ಏನ್ ಹೇಳೋದು? ಭಗವಂತ, ನೀನೇ ನನ್ನ ಕಾಪಾಡ್ಬೇಕು.